ಇದನ್ನು ಕಟ್ಟಿದ ಮೇಲೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಮತ್ತೆ ಮತ್ತೆ ತಗೋತಾ ಇದ್ದೀರಾ, ಬೇರೆಯವ್ರಿಗೂ ಕೂಡ ಕೊಡಿಸ್ತಾ ಇದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಮನಸ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ ಕೊಡಿ. ಮತ್ತು ಯಾರೆಲ್ಲ ನನ್ನ ಹತ್ರ ಸ್ಫಟಿಕ ತೊಗೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಮತ್ತೆ 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 ತೊಗೋತಾ ಇದ್ದೀರಾ, ಮತ್ತು ಒಳ್ಳೆ ರಿಸಲ್ಟ್ ಹೇಳ್ತಾ ಇದ್ದೀರಾ. ಮತ್ತು ಒಂದೇ ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, 5 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ತೊಗೊಂಡೋಗಿ ಇನ್ನೂ ಕಟ್ಟೇ ಇಲ್ಲ, ನಾವು ಹಾಗೆ ಇಟ್ಟಿದ್ದೀವಿ, ಹಾಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. ಮತ್ತು ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಕೊಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗಲಿ, ಒಳ್ಳೆಯದಾಗಲಿ, ಏನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲನೂ ಕೂಡ ಆಗಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಸಾಲದ ಸಮಸ್ಯೆ ತುಂಬ ಜನಕ್ಕೆ ಇದೆ, ಸರಿನಾ? ಸಾಲ ಅನ್ನೋದು ತುಂಬ ಜನಕ್ಕೆ ಸಾಲದ ಸಮಸ್ಯೆ ಇದೆ. ಇದನ್ನು ಒಂದು ಸತಿ ಮಾಡಿ ನೋಡಿ, ಸರಿನಾ? ಇದನ್ನು ಒಂದು ಸತಿ ಮಾಡಿ ನೋಡಿ. ನೀವೇ ಹೇಳ್ತೀರಾ, ಸಿಸ್ಟರ್ ಇದರಲ್ಲಿ ನಮಗೆ ಒಂದು ಸತಿಲೇ ನನಗೆ ಪರವಾಗಿಲ್ಲ, ಒಂದು ಸ್ವಲ್ಪನಾದರೂ ಸಾಲ, ಒಂದಲ್ಲ ಒಂದು ಸಾಲ ತೀರಿದೆ ನನಗೆ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಇದ್ರ ಮೇಲೆ ನಂಬಿಕೆ ಬಂತು ನನಗೆ ಅಂತ ಹೇಳ್ತೀರಾ. ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದರೆ ಇದನ್ನು ಯಾವ ವಾರ ಮಾಡಬೇಕು, ಯಾವ ದಿನ ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ನಿಮಗೆ ಬೇಕಾಗಿರೋದು ಜಸ್ಟ್ ನಿಮಗೆ ಒಂದು ಗ್ಲಾಸಿನ ಲೋಟದಲ್ಲಿ ನೀರು ಮತ್ತು ಬೇ ಲೀಫ್, ಅಂದರೆ ಬಿರಿಯಾನಿ ಎಲೆ ಬೇ ಲೀಫ್ ಏನಿದೆ ಅದರಲ್ಲಿ. ನನಗೇನು ಸಾಲ ಅನ್ನೋದು ಅಷ್ಟಾಗಿಲ್ಲ, ಹಾಗಾಗಿ ನಾನು ಸುಮ್ಮನೆ ಹೀಗೆ ತೊಗೊಂಡಿದ್ದೀನಿ. ನೀವು ತೊಗೋಬೇಕಾದ್ರೆ ಫುಲ್ ಬೇ ಲೀಫ್ನ ತೊಗೊಳ್ಳಿ, ಸರಿನಾ? ಫುಲ್ಲು ಏನೂ ಆಗಿರಬಾರ್ದು, ಆ ಥರ ಬೇ ಲೀಫ್ ತೊಗೊಳ್ಳಿ. ಇದರಲ್ಲಿ ನೀವು ಬರ್ಕೋಬೇಕು, ನಿಮಗೆ ಎಷ್ಟು ಲಕ್ಷ ಸಾಲ ಇದೆ ಅದನ್ನು ಬರೆದು ಇಟ್ಕೊಳ್ಳಿ ನೀವು. ಅದನ್ನು ಯಾವ ರೀತಿ ಅಂತ ಹೇಳಿದ್ರೆ, ತೀರಿ ಹೋಗಿದೆ, ನನ್ನ ಸಾಲ ತೀರಿದೆ ಅಂತಲೇ ಬರ್ಕೋಬೇಕು. ನನ್ನ ಹತ್ರ ಇದೆ, ತೀರ್ತಾ ಇಲ್ಲ, ಆ ಥರ ಬರ್ಕೋಬಾರ್ದು. ಇದನ್ನು ಹೇಳ್ಕೊಡ್ತೀನಿ ಏನೆಲ್ಲ ಮಾಡಬೇಕು ಅಂತ. ಇದನ್ನು ನೀವು ಒಂದು ದಿನ ಹಾಗೆ ಇಡಬೇಕು. ಒಂದು ದಿನ ನೀವು ಮಲಗುವಂಥ ಕೋಣೆಯಲ್ಲಿ ನೀವು ಹಾಗೇ ಇಟ್ಕೋಬೇಕು. ಅಂದರೆ ನೀವು ಎಲ್ಲಾದರೂ ಒಂದು ಪ್ಲೇಸ್ ಮಾಡಿ ಇದನ್ನು ಇಟ್ಕೋಬೇಕಾಗುತ್ತೆ. ಏನೆಲ್ಲ ಮಾಡಬೇಕು, ಹೇಗೆ ಇಡಬೇಕು, ಯಾವ ದಿನ, ಬೆಳಗ್ಗೆ ಅಥವಾ ಸಂಜೆ ಎಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ. ಇದನ್ನು ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಇವಾಗಲೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಆದಷ್ಟು ಜನಕ್ಕೆ 9 ಜನ ಅಥವಾ 11 ಜನಕ್ಕೆ ಇದನ್ನು ಶೇರ್ ಮಾಡಿ, ನಿಮಗೂ ಕೂಡ ಒಳ್ಳೆ ಆಗಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ನಿಮಗೆ ಏನು ಕೂಡ ಬೇಡ ರೆಮಿಡಿ, ಸರಿನಾ? ಇದೊಂದು ಮಾಡಿ ನೋಡಿ. ನಿಮಗೆ ಏನು ಯಾವುದ್ರಲ್ಲೂ ಕೂಡ ನನಗೆ ಮಾಡೋಕ್ಕೆ ಆಸಕ್ತಿ ಇಲ್ಲ, ಆಗುತ್ತೋ ಆಗೋಲ್ವೋ ಅಂತ ಮನಸ್ಸಲ್ಲಿ ಒಂದು ಭಯ ಇದೆ ಅಂತ ಹೇಳಿದ್ರೆ, ಇದನ್ನು ಯಾವುದೇ ರೀತಿ ನೀವು ಭಯ ಪಡ್ದೇ ಮಾಡ್ಬೋದು. ಯಾಕೆಂದರೆ ಒಳ್ಳೊಳ್ಳೆ ರಿಸಲ್ಟ್ ಸಿಗುತ್ತೆ ಇದರಲ್ಲಿ. ಯಾಕೆಂದರೆ ನಮಗೆ ನೀರಿನಲ್ಲಿ, ಗ್ಲಾಸಿನಲ್ಲಿ ಈ ಅರಿಶಿನ ಏನಿದೆ, ಅರಿಶಿಣದಲ್ಲಿ ಮತ್ತು ಮೇಯ್ನಾಗಿ ಬೇ ಲೀಫಲ್ಲಿ ನಾವು ಬರೆದದು ಇದನ್ನು ಸರಿಯಾದ ವಿಧಾನದಲ್ಲಿ ನಾವು ಬರ್ಕೊಂಡು ಹೋದರೆ ಖಂಡಿತ ಆಗುತ್ತೆ. ನಮಗೆ ಅಂತಲ್ಲ, ದೊಡ್ಡ ಎಲ್ಲರೂ ಮಾಡ್ತಾರೆ, ಶ್ರೀಮಂತರಾಗಿರಲಿ, ಇದ್ರ ಬಗ್ಗೆ ತುಂಬ ಗೊತ್ತಿರೋರು ಗೊತ್ತಿರುತ್ತೆ ಇದು ಎಷ್ಟು ಪವರ್ಫುಲ್ ಅಂತ, ಅವರಿಗೆಲ್ಲ ಗೊತ್ತಿರುತ್ತೆ, ಇದನ್ನು ಮಾಡ್ತಾರೆ. ಹಾಗಾಗಿ ನೀವು ಕೂಡ ಮಾಡಿ, ಒಳ್ಳೆ ರಿಸಲ್ಟ್ ಸಿಗಲಿ. ತುಂಬ ಜನಕ್ಕೆ ಕಷ್ಟದಲ್ಲಿ ಇದ್ದೀರಾ, ತುಂಬ ಜನ ಕಷ್ಟ ಹಾಗಾಗ್ತಾಯಿದೆ ಹೀಗಾಗ್ತಾಯಿದೆ ಅಂತ ಹೇಳ್ತೀರಾ. ಬಟ್ ಯಾವುದಾದ್ರೂ ಒಂದು ರೆಮಿಡಿ ನಿಮಗೆ ಯಾವುದು ಸೆಟ್ ಆಗುತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡಿ. ಈಗ ನಾನು ಎಷ್ಟೋ ರೆಮಿಡಿಗಳನ್ನ ತೋರಿಸ್ತೀನಿ, ಅದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ, ಇವಾಗ ಮಾಡಿದ್ದೀರಾ ಅಲ್ವಾ, ಇದರಲ್ಲಿ ಪರವಾಗಿಲ್ಲ, ನನಗೆ ಈ ರೆಮಿಡಿ ಸಕ್ಸಸ್ ಆಗ್ತಾಯಿದೆ ಅನ್ನೋದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ನೀವು ಜೀವನ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಸಾಲ ತೀರಿದ ಮೇಲೂ ಕೂಡ ನಿಮಗೆ ನಿಮ್ಮ ಇಚ್ಛೆಗಳೇನಿದೆ, ಏನು ಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು, ಸರಿನಾ? ಜಸ್ಟ್ ಇದನ್ನು ಒಂದು ಗ್ಲಾಸಿನಲ್ಲಿ ನೀರು, ಒಂದು ಈ ಥರ ಗ್ಲಾಸಿನ ಲೋಟ ತೊಗೊಳ್ಳಿ. ಒಂದು ಸ್ವಲ್ಪ ಇದು ದೀಪ, ಅಂದರೆ ದೀಪ ಏನಕ್ಕಾದರೂ ಹೇಳ್ಕೊಡ್ತೀನಿ ನಾನು ಏನಕ್ಕೆ ಬೇಕು ಅಂತ. ಇದನ್ನು ಏನು ಮಾಡಿ, ಸ್ವಲ್ಪ ಅರಿಶಿನ ನೀರನ್ನು ಹಾಕ್ಕೊಳ್ಳಿ. ಇದು ಬಂದು ಮಂಗಳವಾರ ದಿನ ಮಾಡಿ, ಸರಿನಾ?
ಮಂಗಳವಾರ ದಿನ ಮಾಡಿ ಸ್ವಲ್ಪ ಅರಿಶಿನ ಹೀಗೆ ಹಾಕ್ಕೊಳ್ಳಿ. ಅರಿಶಿಣದ ನೀರನ್ನು ಮಾಡಿ ಇಟ್ಕೋಬೇಕು ನೀವು. ಅರಿಶಿಣದ ನೀರನ್ನು ಮಾಡಿ ಇಟ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಈ ಬೇ ಲೀಫ್ ಎಲೆ ಏನಿದೆ, ಬೇ ಲೀಫ್ ಎಲೆಯಲ್ಲಿ ನೀವು ಏನಿದೆ ನಿಮ್ಮ ಸಾಲ ತೀರಿ ಹೋಗಿದೆ. ನಿಮ್ಮ ಸಾಲ ಎಷ್ಟಿದೆ? ನಿಮ್ಮ ಸಾಲ ಎಷ್ಟಿದೆ? 5 ಲಕ್ಷನ, 6 ಲಕ್ಷನ, 2 ಲಕ್ಷನ, 1 ಲಕ್ಷನ, 50,000ನ, 10,000ನ, ಎಷ್ಟಿದೆ ಅಷ್ಟನ್ನು ನೀವು ಬರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ನೀವು ಇದು ಮಾಡ್ಕೊಳ್ಳಿ. ಅಂದ್ಕೊಳ್ಳಿ, ನನ್ನ ಸಾಲ ಪ್ಲೀಸ್, ನನ್ನ ಸಾಲ ಏನಿದೆ ಅದೆಲ್ಲ ತೀರಿ ಹೋಗಿದೆ. ಇನ್ನೂ ಕೂಡ ಯಾವುದೇ ಸಾಲ ನನಗೆ ಆಗಬಾರ್ದು. ಸಾಲದ ಸುಳಿವಲ್ಲಿ ನನಗೆ ಯಾವುದೇ ಕಾರಣಕ್ಕೂ ಸಿಕ್ಕಾಕಬಾರ್ದು. ಸರಿನಾ? ಜಸ್ಟ್ ಈ ಥರ ನೀವು ಮಾಡ್ಕೋಬೇಕು. ಈ ಥರ ನೀವು ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಇದೊಂದು ಮಾಡಿದರೆ ಸಾಕು. ನಿಮಗೆ ಮುಂದೆ ಹೇಳ್ಕೊಡ್ತೀನಿ ಏನೆಲ್ಲ ಮಾಡಬೇಕು ಅಂತ. ಇದನ್ನು ನೀವು ಫುಲ್ಲಾಗಿ ಸುಟ್ಕೋಬೇಕು. ಈ ಥರ ದೀಪ ಇಲ್ಲ ಕ್ಯಾಂಡಲ್ ಏನಿದೆ ಅದರಲ್ಲಿ ಸುಟ್ಕೊಳ್ಳಿ ತೊಗೊಂಡು. ಮತ್ತು ನೀವು ಹೋಗಿ ಸ್ಟವ್ ಮೇಲೆ ಸುಡಬೇಕು ಆ ಥರ ಎಲ್ಲ ಸುಡೋಕ್ಕೆ ಹೋಗಬೇಡಿ. ಅಡುಗೆ ಮನೆಗೆ ಹೋಗಿ ನಾನು ಸ್ಟವ್ವಲ್ಲೇ ಸುಡ್ತೀನಿ ಅಂದರೆ ಅದು ಆಗೋದಿಲ್ಲ. ಇದನ್ನು ಫುಲ್ಲಾಗಿ ನೀವು ಇದರಲ್ಲೇ ಸುಟ್ಕೋಬೇಕು. ಸರಿನಾ? ನನ್ನ ಸಾಲ ತೀರಿ ಹೋಗಿದೆ. ಈಗ ಈ ರೀತಿ ಮಾಡಿಕೊಡಿ. ನೋಡಿ, ನೀರಿಗೆ ಹಾಕ್ಬಿಟ್ಟೆ. ಸರಿನಾ? ಫುಲ್ಲು ಸುಟ್ಟಿ ಆ ನೀರಿಗೆ ಹಾಕ್ಬಿಟ್ಟೆ. ಅದು ಇವಾಗ ಅಂದ್ಕೊಳ್ಳಿ, ನನ್ನ ಸಾಲ ಏನಿದೆ ಇದೇ ರೀತಿ ಎಲ್ಲನೂ ಕೂಡ ಹೊರಟೋಗ್ಲಿ. ನೋಡಿ ಅದು ಕಲರ್ ಹೇಗೆಲ್ಲ ಚೇಂಜ್ ಆಗುತ್ತೆ ಅಂತ. ಫುಲ್ಲು ಸುಡಬೇಕು. ನೀವು ಏನು ಬರೆದಿರ್ತೀರ ಅದೆಲ್ಲ ಸುಟ್ಟೋಗಬೇಕು. ಆ ರೀತಿ ಮಾಡ್ಕೊಳ್ಳಿ. ಏನೇ ಸಾಲ ಇದ್ರೂ ಕೂಡ ಹೋಗಲಿ, ಆದಷ್ಟು ಬೇಗ ಹೋಗಿ ನನ್ನ ಸಾಲ ಎಲ್ಲ ತೀರಿ. ಅಂದರೆ ಬಡ್ಡಿ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹೇಳಬೇಡಿ. ನಿಮ್ಮ ಅಸಲು ಏನಿದೆ ಅದನ್ನು ಮಾತ್ರ ಬರ್ಕೊಳ್ಳಿ ಸಾಲದಲ್ಲಿ. ಇದನ್ನು ನೀವು ಬರೆದು ನಂತರ ಇದಕ್ಕೆ ಒಂದು ನೈಟ್ ನೀವು ಮಲಗುವಂಥ ಜಾಗದಲ್ಲಿ ಇದನ್ನು ಇಟ್ಕೋಬೇಕು. ಸರಿನಾ? ಒಂದು ನೈಟ್ ಬಂದು ನೋಡ್ತಾ ಇದ್ದೀರಾ, ಒಂದು ನೈಟ್ ಬಂದು ನೀವು ಮಲಗುವಂಥ ಜಾಗದಲ್ಲಿ ಇದನ್ನು ಇಡಿ. ಅಂದರೆ ನೀವು ಎಲ್ಲಿ ಮಲಗ್ತೀರಾ ರೂಮ್ಗಳಲ್ಲಿ ಒಂದು ಪ್ಲೇಸ್ ಮಾಡಿ, ಎಲ್ಲೋ ಒಂದು ಕಡೆ ಒಂದು ಟೇಬಲ್ ಇದೆಯಾ, ಟೇಬಲ್ ಮೇಲೆ, ಅಥವಾ ಒಂದು ಕೆಳಗಡೆ ಬೀರು ಇದ್ದರೆ ಬೀರು, ಕಬೋರ್ಡ್ ಕೆಳಗಡೆ ಇದ್ದರೆ ಕಬೋರ್ಡ್ ಕೆಳಗಡೆ, ಆ ಥರ ಇಡಿ. ಆ ಥರ ಒಂದು ಕೆಳಗಡೆ ಅಥವಾ ಎಲ್ಲೋ ಒಂದು ಜಾಗನ ಪ್ಲೇಸ್ ಮಾಡಿ ಇಡಿ. ಸರಿನಾ? ಮತ್ತು ನಿಮ್ಮ ಕಾಯಿನ್ಸ್ ಎಷ್ಟಿದೆ, ಒಂದು 3 ಕಾಯಿನ್ ಯಾವುದೇ ಆದರೂ ಪರವಾಗಿಲ್ಲ. ನಿಮಗೆ 3 ಕಾಯಿನ್ ಮಾತ್ರ ತಗೊಳ್ಳಿ. 3 ಕಾಯಿನು ಕೂಡ ಹಾಕ್ಕೊಳ್ಳಿ. 3 ಕಾಯಿನು ಕೂಡ ಹಾಕ್ಕೊಳ್ಳಿ. ಇಷ್ಟೇ. ಇದನ್ನು ಹಾಕಿ ನೀವು ಮಂಗಳವಾರ ಸಂಜೆ ಟೈಮ್ ಇದನ್ನು ಮಾಡಿ ಮಲಗುವಂಥ ಜಾಗದಲ್ಲಿ ಹಾಗೆ ಬಿಟ್ಬಿಡಿ. ಇದನ್ನು ಮತ್ತೆ ಮುಟ್ಟೋದು ನೋಡೋದು ಹಾಗೆಲ್ಲ ಮಾಡಬೇಡಿ. ಒಂದು ಜಾಗದಲ್ಲಿ ಪ್ಲೇಸ್ ಮಾಡಿ ಇಟ್ಬಿಟ್ರೆ ನಿಮಗೆ ಇದು ಬಂದು ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಅಂತ ನಾನು ಹೇಳ್ಕೊಡ್ತೀನಿ. ಇದನ್ನು ಹಾಗೆ 1 ನೈಟು ಇಡಬೇಕು. ಅದನ್ನು ಪದೇ ಪದೇ ನೋಡೋದು, ಏನಾಗ್ತಾಯಿದೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಲಗೋದು. ಇದನ್ನು ಮಾಡಿಬಿಟ್ಟಿದ್ದೀನಿ, ಇದ್ರ ಮೇಲೆ ಸಾಲ ತೀರೋಗುತ್ತೆ, ಅದೆಲ್ಲ ಬಿಟ್ಬಿಡಿ. ಅದೆಲ್ಲ ಯೋಚನೆ ಮಾಡಬೇಡಿ. ಇದನ್ನು ಮಾಡಿದ್ದೀನಿ, ಖಂಡಿತ ನನ್ನ ಸಾಲ ತೀರೋಗುತ್ತೆ, ನಿಮ್ಮ ಮೇಲೆ ನಂಬಿಕೆ ಇದೆ, ನಾನು ಯೂನಿವರ್ಸ್ನ ತುಂಬ ಜಾಸ್ತಿ ನಂಬಿದ್ದೀನಿ, ಎಲ್ಲ ಕೂಡ ಒಳ್ಳೆಯದಾಗುತ್ತೆ, ಇನ್ಮೇಲೆ ನನಗೆ ಯಾವುದೇ ಕಷ್ಟಗಳು ಬರೋದಿಲ್ಲ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಧೈರ್ಯನ ತಗೊಳ್ಳಿ, ನಂಬಿಕೆ ಇಡಿ, ಮಾಡ್ಕೊಂಡು ಹೋಗಿ. ಇದನ್ನು ನೆಕ್ಸ್ಟ್ ದಿನ ನೀವು ಬೆಳಗ್ಗೆ ಏನು ಮಾಡಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಬಾಗಿಲಿನ ಮುಂಭಾಗ ಈ ನೀರನ್ನು ಹಾಕಿ ಬಿಡಬೇಕು. ಈಗ ಮನೆ ಇದೆ ಅಂದ್ಕೊಳ್ಳಿ, ಇದು ಮನೆ ಅಂದ್ಕೊಳ್ಳಿ, ಮನೆ ಮುಂಭಾಗ ಈ ನೀರನ್ನು ಹಾಕಿಬಿಡಿ. ಸರಿನಾ? ಈ ಅರಿಶಿಣದ ನೀರು ಮತ್ತು ಇದು ಏನಿದೆ ಇದನ್ನು ಕೂಡ ಹಾಕಿಬಿಡಿ. ಮನೆ ಮುಂಭಾಗನೇ ಇದನ್ನು ಹಾಕಿಬಿಡಿ. ಸರಿನಾ? ಇದನ್ನು ಯಾರು ಕೂಡ ಅಂದರೆ ಬೆಳಗ್ಗೆ ಎದ್ದು ಯಾರು ನೋಡದೇ ಇರೋ ಟೈಮಲ್ಲಿ ಹಾಕಿ ನೋಡಿ. ಸುಮ್ಮನೆ ಏನು ಇದು ಯಾಕೆ ಅದೆಲ್ಲ ಕೇಳೋದು ಬೇಡ. ಏನೋ ಒಳ್ಳೇದು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಒಳ್ಳೆಯದಾಗಲಿ ಅದಕ್ಕೋಸ್ಕರ ಇದನ್ನು ನೀರನ್ನು ತೆಗೆದು ಒಂದು ಬಾಗಿಲಿನ ಮುಂಭಾಗ ಈ ನೀರನ್ನು ಹಾಕ್ತಾ ಬರಬೇಕು. ಇದು ಎಷ್ಟು ವಾರ ಮಾಡ್ತೀರಾ ಅಂತ ಹೇಳಿದ್ರೆ, ಇದು ನಿಮ್ಮ ನಾರ್ಮಲಾಗಿ ನೀವು ಒಂದು 3 ವಾರ 5 ವಾರ ಈ ಥರ ಮಾಡ್ಕೊಂಡು ಬರ್ಬೋದು. ಈಸಿ, ತುಂಬ ಈಸಿ ಮೆಥಡ್, ಆರಾಮಾಗಿ ಮಾಡ್ಕೋಬೋದು ಮನೆಗಳಲ್ಲಿ. ಯಾಕೆಂದರೆ ನೀವು ಕಷ್ಟ ಇದೆ, ಸಾಲ ಇದೆ ಅಂತ ಹೇಳಿದ್ರೆ ಈ ಥರ ಸಿಂಪಲ್ ಮೆಥಡ್ ಮಾಡೋದಲ್ಲ.
ನೀವು ಮಾಡ್ಕೊಂಡು ಹೋದರೆ ನಿಮಗೆ ಏನು ಕೂಡ ತೊಂದರೆ ಆಗೋದಿಲ್ಲ. ನಿಮಗೆ ಯಾವ ಕಡೆಯಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಆ ಕಡೆಯಿಂದ ನಿಮಗೆ ನಿವಾರಣೆ ಸಿಗ್ಬೋದು ಅಲ್ವಾ. ಈ ಅರಿಶಿನ ಅನ್ನೋದು ನಿಮಗೆ ಏನೇ ಒಂದು ಏಳಿಗೆ ಆಗಬಾರ್ದು ಅಂತ ಮಾಡಿಸಿದ್ರಾದ್ರು, ಯಾವುದೇ ಕರ್ಮ ಫಲ ಆಗಿರಾದ್ರು, ಇಲ್ಲ ಏನೋ ಒಂದು ರೀತಿಲಿ ನಿಮಗೆ ಈಗ ಸಾಲ ತೊಗೊಂಡಿರೋರೇ ಬೇಗ ತೀರಿಸ್ಬಾರ್ದು ಅಂತ ಉಪ್ಪಿನಲ್ಲೆಲ್ಲ ಇಟ್ಟು ಕೊಡ್ತಾರೆ ನಿಮಗೆ ಸಾಲ, ಹಣ ಕೊಡಬೇಕಾದವರು, ಇಲ್ಲ ಒಡವೆ ಇಟ್ಟು ನೀವು ಸಾಲ ತೊಗೊಂಡಿರೋರು. ಅದೆಲ್ಲ ಏನಾಗುತ್ತೆ ಅಂದರೆ ಈ ಅರಿಶಿನ ನೀರು ಮತ್ತು ಬೇ ಲೀಫ್ ಏನಿದೆ ನಿಮ್ಮ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಬರುತ್ತೆ. ಹಾಗಾಗಿ ಈ ನೀರನ್ನು ಮನೆ ಮುಂಭಾಗ ಹಾಕಿ ರಾತ್ರಿ ಮಲಗೋ ಟೈಮಲ್ಲಿ ನಿಮ್ಮ ಮಲಗುವ ಕೋಣೆಯಲ್ಲಿ ಇದನ್ನು ಇಟ್ಕೋಬೇಕು. ಅದಾದಮೇಲೆ ಬೇ ಲೀಫ್ ಎಲೆನ ನೀವು ಏನು ಬರೆದಿರ್ತೀರ ತೀರಿ ಹೋಗಿದೆ ಅಂತಲೇ ಬರ್ಕೋಬೇಕು. ಇದೇ ಆ ಥರ ಅಂತ ಬರ್ಕೋಬೇಡಿ. ನನ್ನ 5 ಲಕ್ಷ ಸಾಲ ತೀರಿ ಹೋಗಿದೆ, ನನ್ನ 10 ಲಕ್ಷ ಸಾಲ ತೀರಿ ಹೋಗಿದೆ, ಈ ಥರ ಬರ್ಕೊಂಡು ಬನ್ನಿ. ನಂತರ ಅದನ್ನು ಸುಟ್ಟಾಕಿ ಅದನ್ನು ಅಡುಗೆ ಮನೆಯಲ್ಲಿ ಸುಡಬಾರ್ದು. ಹೇಳಿದ್ದೀನಲ್ಲ, ಅಡುಗೆ ಮನೆಯಲ್ಲಿ ಸುಡಬಾರ್ದು. ಒಂದು ದೀಪ ಅಥವಾ ಕ್ಯಾಂಡಲ್ ಇಟ್ಕೊಂಡು ಅದರಿಂದ ಸುಟ್ಟು ನೀವು ಅದನ್ನು ಹಾಕಿ ಮಲಗುವ ಕೋಣೆಯಲ್ಲಿ ಎಲ್ಲೋ ಒಂದು ಕಡೆ ಮೂಲೆ, ಟೇಬಲ್ ಮೇಲೆ ಆ ಥರ ಏನಾದರೂ ಇದ್ದರೆ ಅದನ್ನು ಇಟ್ಬಿಡಿ. ಮತ್ತು ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ಹೇಳ್ತಾ ಇದ್ದೀನಿ. ಒಂದು ಯಾವುದಾದ್ರೂ ಮೂಲೆ ಇಲ್ಲ ಬೀರು ಕೆಳಗಡೆ ಆ ಥರ, ಟೇಬಲ್ ಕೆಳಗಡೆ ಆ ಥರ ಏನಾದರೂ ಜಾಗ ಇದೆ ಅಂದರೆ ಅಲ್ಲಿ ಇಟ್ಬಿಡಿ, ಸರಿನಾ. ಇದನ್ನು 3 ವಾರ ಮಾಡಿ ನಿಮಗೆ ರಿಸಲ್ಟ್ ಏನು ಸಿಗ್ತಾ ಇದೆ, ಯಾವ ಥರ ಸಿಕ್ಕಿದೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಕಮೆಂಟಲ್ಲಿ ಹೇಳಿ. ಮತ್ತು ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಯಾರೆಲ್ಲ 786 ಅಂತ ಕಮೆಂಟ್ ಮಾಡ್ತಾಯಿದ್ದೀರಾ ಅವರಿಗೂ ಒಳ್ಳೆಯದಾಗಲಿ. ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.